ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಯುಕೆ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೆಳ್ಳುಳ್ಳಿ ಚುಮ್ಮರಿನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದಾಗಲೇ ನಮ್ಮ ಹೊಸದಾಗಿ ನೋಡ್ತಿರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವಾಗ ನೋಡಿ, ನಾನು ಎರಡು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನೋಡಿರಿ. ಅದನ್ನು ಜಜ್ಕೊತೀನಿ ನೋಡಿರಿ. ನಾನು ಕಲ್ಲಾಗ ಹಾಕಿ ಇದೊಂದು ಮಿಕ್ಸರ್ಗೆ ಹಾಕೋಬೋದು. ನಾನು ಈಗ ಕಲ್ಲ ಹಾಕಿ ಜಜ್ಜಾಕತ್ತೇನೆ ನೋಡಿರಿ. ಸಣ್ಣಗೇನು ಜಜ್ಜಾಕತ್ತಿಲ್ರಿ. ನಾನು ತರ್ತರಿಯಾಗಿ ಜಜ್ಜಿದ್ರೂ ಸಾಕಾಗುತ್ತೆ ರೀ ಇದಕ್ಕೆ. ನೋಡಿರಿ, ಈ ಥರ ಸಣ್ಣಗೆ ಆಗ್ಬೇಕು ನೋಡಿರಿ. ಅಗದಿ ಜಾಸ್ತಿ ಸಣ್ಣ ಆದ್ರೆ ಚುಮ್ಮರಿಲಿ ಇದಕ್ಕೆ ಬಾಯಿಗೆ ಹತ್ತಲ್ಲ ರೀ ಇದು. ಸಣ್ಣಗೆ ಜಜ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ನೋಡಿ ಈ ಥರ ಜಜ್ಕೊಂಡೆ ನೋಡಿರಿ. ಜಜ್ಕೊಂಡು ಸೈಡ್ ಇಟ್ಕೊಳತ್ತೀನಿ ರೀ. ಇವಾಗ ಒಂದು ಬಾಣಲಿ ತೊಗೊಂಡೇನಿ ನೋಡಿರಿ. ಅದಕ್ಕೆ ಒಗ್ಗರ್ಣೆಗೆ ಹಾಕೋಷ್ಟು ಎಣ್ಣೆ ಒಂಚೂರು ಜಾಸ್ತಿನೇ ಹಾಕೋಬೇಕು ನೋಡಿರಿ. ಇದಕ್ಕೆ ನಾನು ಇಷ್ಟು ಹಾಕ್ಕೊಂಡೇನಿ ರೀ. ಒಗ್ಗರ್ಣೆಗೆ ಇಷ್ಟು ಎಣ್ಣೆ ಹಾಕೋಬೇಕು ನೋಡಿರಿ. ಈಗ ಒಂದು ಬೌಲ್ ಶೇಂಗಾ ಎತ್ತಿಟ್ಕೊಂಡಿದ್ದೀನಿ ರೀ, ಅದನ್ನು ಹಾಕ್ಕೊಳತ್ತೀನಿ ನೋಡಿರಿ. ಜಾಸ್ತಿ ಹೆಚ್ಚು ಕಡಿಮೆನೂ ಮಾಡ್ಬೋದು ರೀ. ನಾನು ಒಂದು ಬೌಲ್ ತೊಗೊಂಡೇನಿ ನೋಡಿರಿ. ಚುರ್ಮರಿಗೆ ಎಷ್ಟು ಶೇಂಗಾ ಹಾಕ್ತೀವಿ ಅಷ್ಟು ಚಲೋ ಆಕತ್ತೆ ನೋಡಿರಿ ಇದು. ಇದನ್ನು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿರಿ ಎಣ್ಣೆಗೆ. ಎಣ್ಣೆ ಒಂಚೂರು ಜಾಸ್ತಿನೇ ಹಾಕೋಬೇಕ್ರಿ ನೀವು ಒಗ್ಗರ್ಣೆಗೆ. ಈಗ ನೋಡಿರಿ, ನಾನು ಇಷ್ಟು ಚುಮ್ಮರಿನ ಎತ್ತಿಟ್ಕೊಂಡೆ ನೋಡಿರಿ. ಇಷ್ಟು ಚುಮ್ಮರಿಗೆ ಅಷ್ಟು ಒಗ್ಗರ್ಣೆ ಮಾಡ್ಕೊಳತ್ತೀನಿ ನೋಡಿರಿ. ಒಂದು 2 ಸೇರು ಆಗುತ್ತೆ ರೀ ಇದು ಚುಮ್ಮರಿ. ಇಷ್ಟು ಎತ್ತಿಟ್ಕೊಂಡೇನು ನೋಡಿರಿ. ಈಗ ನೋಡಿರಿ, ಕೆಂಪಗಾಗ್ಯಾವ್ರಿ ಇವು. ಇದಕ್ಕೆ ನಾನು ಪುಟಾಣಿ ಸೇರಿಸ್ಕೊಳತ್ತೀನಿ ನೋಡಿರಿ. ಹುರ್ಗಡ್ಲೆ ಅಂತಾರಲ್ರಿ, ಅದನ್ನು ರೀ. ಇದನ್ನು ಸೇರಿಸ್ಕೊಂಡು ಜಾಸ್ತಿ ಏನು ಫ್ರೈ ಮಾಡಬೇಡ್ರಿ. ಪುಟಾಣಿ ಏನು ನಡೆಯುತ್ತೆ ರೀ. ಇವಾಗ ಕರಿಬೇವು ಸೊಪ್ಪು ಮತ್ತು ಜಜ್ಜಿಟ್ಕೊಂಡಿದ್ದನ್ನಲ್ಲ ಅದನ್ನು ಬೆಳ್ಳುಳ್ಳಿ ಹಾಕ್ತಾಯಿದ್ದೇನೆ ನೋಡಿರಿ. ಬೆಳ್ಳುಳ್ಳಿನೂ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕ್ರಿ. ಅಷ್ಟೊಂದು ಜಾಸ್ತಿ ಫ್ರೈ ಮಾಡಬಾರ್ದ್ರಿ. ನಾನು ಹಿಂಗೆ ಮಾಡತ್ತೀನಿ ನೋಡಿರಿ. ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿರಿ. ಕಲರ್ ಚೇಂಜ್ ಆಗುತ್ತೆ ನೋಡಿರಿ ಬೆಳ್ಳುಳ್ಳಿದು. ಆವಾಗ ಫ್ರೈ ಆಗಿರ್ತಾವೆ ನೋಡಿರಿ ಇವು. ಒಂದು 5 ನಿಮಿಷ ಬಿಡಿ ಫ್ರೈ ಮಾಡ್ಕೊಳಕ್ಕೆ. ಈಗ ನೋಡಿರಿ, ನಾನು ಒಂದು ಚಿಟಿಗೆಯಷ್ಟು ಅರಿಶಿನ ಪುಡಿ ಹಾಕ್ಕೊಳತ್ತೀನಿ. 1-2 ಟೇಬಲ್ ಸ್ಪೂನು ಖಾರ ಪುಡಿ ಹಾಕ್ಕೊಳತ್ತೀನಿ ನೋಡಿರಿ ನಾನು. ಉಪ್ಪು ರೀ, ರುಚಿಗೆ ತಕ್ಕಷ್ಟು. ಗಟ್ಟಿ ಚುಮ್ಮರಿ ನಾವು ಹಚ್ಕೋಬೇಕಾದ್ರೆ ಉಪ್ಪು ಜಾಸ್ತಿ ಹೆಚ್ಚು ಕಡಿಮೆ ಆಗುತ್ತೆ ರೀ. ಅದಕ್ಕೆ ಉಪ್ಪಾಗಿರುತ್ತೆ. ಸ್ವಲ್ಪನೇ ಹಾಕೋಬೇಕು. ಇದಕ್ಕೆ ನಡೆಯುತ್ತೆ. 1 ಟೇಬಲ್ ಸ್ಪೂನ್ ಹಾಕ್ಕೊಳತ್ತೀನಿ ನೋಡಿರಿ. ಒಂದು 5 ನಿಮಿಷ ಆರಾಕ್ಬಿಟ್ಟೇನಿ ರೀ ಇದನ್ನು. ನೋಡಿರಿ, ಚುಮ್ಮರಿಗೆ ಹಾಕಿ ಕಲಿಸ್ಕೊಳತ್ತೀನಿ ನೋಡಿರಿ ಇದನ್ನು. ಸ್ಪೂನಿಂದ ಇನ್ನು ಕೈಯಿಂದ ಕಲಿಸಿದ್ರೆ ಇನ್ನೂ ಚೆನ್ನಾಗಿ ಕೂಡ್ಕೊಳ್ಳುತ್ತೆ ನೋಡಿರಿ ಇದನ್ನು. ನಾನು ಕೈಯಿಂದನೇ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ. ಈ ಥರ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಇದನ್ನು. ಚೆಂದಾಗ ಖಾರ ಉಪ್ಪು ಚುಮ್ಮರಿಗೆ ಹತ್ಕೊಳ್ಳೋ ಹಂಗೆ ನೀವು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಇದನ್ನು. ಖಾರ ಹೆಚ್ಚು ಕಡಿಮೆ ಆದರೂ ಇದರಲ್ಲಿ ಹಾಕ್ಕೊಂಡು ಮೇಲುಗಡೆ ನೀವು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಕೂಡ್ಕೊಳ್ಳುತ್ತೆ ನೋಡಿರಿ ಇನ್ನು. ನೋಡಿದ್ರಲ್ಲ ರೆಸಿಪಿ ಯಾವ ಥರ. ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೀವು ಮನೆಯಲ್ಲಿ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.